ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಈ ಫೆಬ್ರವರಿ 17 ಮಂಗಳವಾರ ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನವಲ್ಲ. ಮುಂದಿನ 24 ಗಂಟೆಗಳು ನಿಮ್ಮ ಭಾಗ್ಯದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ, ಒಂದೊಮ್ಮೆ ಭಯ, ಒಂದೊಮ್ಮೆ ನಿರೀಕ್ಷೆ, ಕೆಲವೊಮ್ಮೆ ಸಾಧ್ಯವಾಗದ ಸಂತೋಷದ ಅಲೆಗಳು ಕಾಣಿಸ್ತಾ ಇರಬಹುದು. ಇದಕ್ಕೆಲ್ಲ ಕೂಡ ಕಾರಣ ಇದೆ. ಬ್ರಹ್ಮಾಂಡ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವ ಸನ್ನಿವೇಶವನ್ನು ಸಿದ್ಧಪಡಿಸ್ತಾ ಇದೆ. ಇಂದು ಸಂಜೆ ನಂತರ ನಿಮಗೆ ಕಾಣುವ ಒಂದು ಘಟನೆ, ಒಂದು ಫೋನ್ ಕಾಲ್, ಒಂದು ಮೆಸೇಜ್ ಅಥವಾ ಒಂದು ಭೇಟಿ, ಇವು ಕೇವಲ ಯಾದೃಚ್ಛಿಕವಲ್ಲ. ಇದು ದೈವಿಕ ಯೋಜನೆಯ ಭಾಗ. ನೀವು ಹಿಂದೆ ಅನುಭವಿಸಿದ ಅನ್ಯಾಯ, ನಿರ್ಲಕ್ಷ್ಯ, ತಪ್ಪಾಗಿ ಅರ್ಥ ಮಾಡಿಕೊಂಡ ಸಂದರ್ಭಗಳು, ಇವುಗಳೆಲ್ಲ ಈಗ ಸಮತೋಲನ ಪಡೆಯಲಿವೆ. ಬ್ರಹ್ಮಾಂಡ ಯಾವತ್ತೂ ಯಾರ ಸಾಲ ಕೂಡ ಉಳಿಸದು. ನೀವು ಮಾಡಿದ ಪರಿಶ್ರಮ, ಸಹನೆ, ಕಷ್ಟ, ಇವುಗಳ ಫಲ ಇದೀಗ ಬಹುಪಟ್ಟು ಮರಳುವ ಸಮಯ ಬಂದಿದೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಮನೆಯ ವಾತಾವರಣದಲ್ಲೂ ಕೂಡ ಬದಲಾವಣೆ ಅನ್ನೋದು ಕಾಣಬಹುದು. ಮನೆಯಲ್ಲಿ ಅಕಾರಣಕ ನಗು, ಹರ್ಷ, ಒಗ್ಗಟ್ಟು ಎಲ್ಲ ಕೂಡ ಹೆಚ್ಚಾಗಬಹುದು. ನಿಮ್ಮ ಮನೆಯಲ್ಲಿ ನೆಮ್ಮದಿಯೆಂದು ತುಂಬುತ್ತೆ. ನಿಧಾನವಾಗಿ ಅಸಮಾಧಾನಗಳು ಎಲ್ಲವೂ ಕೂಡ ಕಡಿಮೆಯಾಗುತ್ತೆ. ಲಕ್ಷ್ಮೀ ತತ್ವ ನಿಮ್ಮ ಮನೆ ಕಡೆ ಆಕರ್ಷಿತವಾಗ್ತಾ ಇದೆ ಎಂಬುದಕ್ಕೆ ಇದು ಸೂಚನೆ ಅಂತಾನೆ ಹೇಳಬಹುದು. ಶಾಂತಿ ಇರುವ ಸ್ಥಳದಲ್ಲಿ ಸಮೃದ್ಧಿ ಸ್ವಯಂ ಪ್ರವೇಶ ಮಾಡುತ್ತೆ. ಆದರೆ ಗಮನಿಸಿ, ದೊಡ್ಡ ಬೆಳಕು ಬಂದಾಗ ಕೆಲವು ನೆರಳು ಕೂಡ ಗಾಢವಾಗುತ್ತೆ. ನಿಮ್ಮ ಪ್ರಗತಿಯನ್ನು ನೋಡಿ ಕೆಲವರು ಅಸೂಯೆ ಪಡುವ ಸಾಧ್ಯತೆ ಕೂಡ ಇದೆ. ಹೊರಗೆ ನಗು, ಒಳಗೆ ಕುಯುಕ್ತಿ, ಇಂಥವರಿಂದ ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ನಿಮ್ಮ ಅಂತಃಕರಣದ ಧ್ವನಿಯನ್ನು ಕೇಳಿ. ಪ್ರತಿಯೊಂದು ಸಿಹಿ ಮಾತು ನಿಜವಾದ ಸ್ನೇಹವಲ್ಲ. ನಿಮ್ಮೊಳಗೆ ಹೊಸ ಆತ್ಮವಿಶ್ವಾಸ ಉದಯ ಆಗ್ತಾ ಇದೆ. ಹಿಂದೆ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿದ ನೀವು ಈಗ ದೃಢವಾಗಿ ನಿಂತುಕೊಳ್ತೀರಾ. ನಿಮ್ಮ ಮಾತಿನಲ್ಲಿ ಗಂಭೀರತೆ ಬರುತ್ತೆ. ಜನರು ನಿಮ್ಮ ಸಲಹೆ ಕೇಳಲು ಪ್ರಾರಂಭ ಮಾಡ್ತಾರೆ. ನಾಯಕತ್ವದ ಗುಣ ಜಾಗೃತವಾಗ್ತಾ ಇದೆ. ಇದು ಸುವರ್ಣ ಕಾಲ ಆಗಬಹುದು, ಆದರೆ ಮನಸ್ಸನ್ನೋದು ಸ್ಥಿರವಾಗಿ ಇರಬೇಕಾಗುತ್ತೆ. ಆರ್ಥಿಕ ಕ್ಷೇತ್ರದಲ್ಲಿ ನೀವು ಹಿಂದೆ ಮಾಡಿದ ಪ್ರಯತ್ನಗಳು ಫಲವನ್ನು ನೀಡಲಿವೆ. ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಹಳೆಯ ಸಂಪರ್ಕಗಳು ಹೊಸ ಅವಕಾಶಗಳಾಗಿ ಆಗಬಹುದು. ಅಪ್ರತೀಕ್ಷಿತ ಒಂದು ಹಣದ ಲಾಭ ಅಥವಾ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆದರೆ ಹಣ ಬಂದಾಗ ವಿನಯ ಮರೆಯೋದಕ್ಕೆ ಹೋಗಬೇಡಿ. ಸ್ಥಿರತೆ ಮುಖ್ಯ. ಈ ಸಮಯದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಬಹುದು. ಕೆಲವರನ್ನು ದೂರ ಮಾಡಬೇಕಾಗಬಹುದು. ಕೆಲವು ಹಳೆಯ ಮಾರ್ಗವನ್ನು ಬದಲಾಯಿಸಬೇಕಾಗಬಹುದು. ಇದು ಭಾವನಾತ್ಮಕವಾಗಿ ಕಷ್ಟ ಆದರೂ ಕೂಡ ನಿಮ್ಮ ಭವಿಷ್ಯವನ್ನು ಶುದ್ಧಗೊಳಿಸಲು ಅಗತ್ಯ. ಮೇಷರಾಶಿಯವರ ಕನಸುಗಳು ಇತ್ತೀಚೆಗೆ ಸ್ಪಷ್ಟ ಆಗ್ತಾ ಇದ್ರೆ ಅದು ಕೂಡ ಸಂಕೇತ. ನಿಮ್ಮ ಒಳಗೊಂದು ದೈವಿಕ ಮಾರ್ಗದರ್ಶನ ನಡೀತಾ ಇದೆ. ನಿಮ್ಮ ಆಲೋಚನೆ, ನಿಮ್ಮ ಮಾತುಗಳಿಗೆ ಶಕ್ತಿ ಇದೆ. ಆದ್ರಿಂದ ನಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಸಕಾರಾತ್ಮಕ ವಾಕ್ಯಗಳನ್ನು ಬಳಸಿ. ಆರೋಗ್ಯದ ಕಡೆ ಗಮನ ಕೊಡಿ. ಜೀವನದಲ್ಲಿ ವೇಗವಾದ ಬದಲಾವಣೆಗಳು ದೇಹ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಮರ್ಪಕ ನಿದ್ರೆ, ಸರಿಯಾದ ಆಹಾರ, ಧ್ಯಾನ ಇವು ನಿಮಗೆ ಸ್ಥಿರತೆಯನ್ನು ನೀಡುತ್ತೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು. ನೀವು ಹಿಂದೆ ಭರಿಸಿದ ನೋವುಗಳು ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಲಿವೆ. ಈಗ ಅದೇ ಅನುಭವಗಳು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿವೆ. ಇದು ತಾತ್ಕಾಲಿಕ ಅದೃಷ್ಟವಲ್ಲ, ಇದು ನಿಮ್ಮ ಶ್ರಮದ ಫಲ. ಈ ಫೆಬ್ರವರಿ 17 ಮಂಗಳವಾರ ಒಂದು ದೃಢೀಕರಣದ ದಿನ. ಇನ್ನು ಮುಂದೆ ಹಿಂದಿರುಗುವ ದಾರಿ ಇಲ್ಲ. ಮುಂದೆ ಮಾತ್ರ ಪ್ರಗತಿ. ನಿಮ್ಮ ನಂಬಿಕೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸಹನೆ ಇವುಗಳ ಸಮನ್ವಯ ಈಗ ಫಲವನ್ನು ನೀಡ್ತಾ ಇದೆ. ಮೇಷರಾಶಿಯವರೇ, ನಿಮ್ಮಲ್ಲಿ ಉಗೀತಾ ಇರುವ ಈ ಶಕ್ತಿ ನಿಮ್ಮನ್ನು ಕೇವಲ ಯಶಸ್ಸಿನತ್ತವಲ್ಲ, ಆಂತರಿಕ ಶಾಂತಿಯತ್ತ ಕೊಂಡೊಯ್ಯಲಿದೆ. ಹೊರಗೆ ಏನೇ ಗಲಾಟೆ ಇದ್ರೂ ಕೂಡ ನಿಮ್ಮೊಳಗೆ ಒಂದು ಸ್ಥಿರತೆ ಅನ್ನೋದು ರೂಪುಗೊಳ್ಳುತ್ತೆ. ಇದೇ ನಿಮ್ಮ ನಿಜವಾದ ಬಲ. ಪರಮಶಿವನ ಕೃಪೆ, ಪಾರ್ವತಿ ಮಾತೆಯ ಆಶೀರ್ವಾದ, ಲಕ್ಷ್ಮೀದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ. ಈ ಸಮಯವನ್ನು ನಂಬಿಕೆಯಿಂದ ಸ್ವೀಕರಿಸಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಜೈ ಪರಮೇಶ್ವರ, ಜೈ ಪಾರ್ವತಿ ಮಾತಾ.
ಎಲ್ಲರೂ ಕೂಡ ಜೈ ಪರಮೇಶ್ವರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.